ರೇಖಾ ರಾಜ್ಕುಮಾರ್, ಚಿತ್ರದುರ್ಗ, VP ಸ್ಟೇಷನ್, 3rd ಕ್ರಾಸ್, ಚಿತ್ರದುರ್ಗ. ಸುದ್ದಿವನ್ನವರು ನೀರು ಉಳಿಸಿ ನೆಲದ ಋಣ ತೀರಿಸಿ ಅಂತ ಒಂದು ಕಾರ್ಯಕ್ರಮ ಮಾಡ್ತಿದ್ದಾರೆ ನೀರಿನ ಬಗ್ಗೆ. ಇದು ಭಾಳ ಒಳ್ಳೆಯ ಕಾರ್ಯಕ್ರಮ. ನಮ್ಮದು ಒಂದು 22 ವರ್ಷದ ಹಿಂದೆಯಿಂದ, ಒಟ್ಟು 25 ವರ್ಷದಿಂದ ನಮಗೆ ಸಿಹಿ ನೀರಿನ ಬಗ್ಗೆ ಭಾಳ ತೊಂದರೆ ಇತ್ತು. ನಮ್ಮ ಮಾವರು M ಕೃಷ್ಣಮೂರ್ತಿ ಶೆಟ್ಟರು ಮುಸೂರವರು, ಅವರು ಹಿಂಗೆ ಇದರಲ್ಲಿ ವಾಕಿಂಗ್ ಕಮಿಟಿ ಇದೆ, ಅವ್ರು ಹಿಂಗೆ ವಾಕಿಂಗ್ ಹೋದಾಗ ನೀರಿನ ಬಗ್ಗೆ ದೇವರಾಜ್ ರೆಡ್ಡಿ ಸರ್, ಇಂಜಿನಿಯರ್ ದೇವರಾಜ್ ರೆಡ್ಡಿ ಸರ್ ಅವರು ಬಗ್ಗೆ ತಿಳಿಯಿತು. ಅದಕ್ಕೋಸ್ಕರ ನಾವು ಮನೆ ಕಟ್ಟಬೇಕಾದ್ರೆ ಫಸ್ಟು ಅವ್ರನ್ನ ಕರೆದು ಎಲ್ಲ ಇದನ್ನೆಲ್ಲ ಪ್ಲ್ಯಾನ್ ಎಲ್ಲ ಮಾಡಿಸಿ ಎಲ್ಲ ಇದು ಮಾಡಿದರು. ಮಳೆ ನೀರು ಕೊಯ್ಲು ಬಗ್ಗೆ ಮಾತಾಡಿ ಅವ್ರ ಹತ್ರ ಎಲ್ಲ ಪ್ಲ್ಯಾನ್ ಹಾಕ್ಸಿದ್ಮೇಲೆ 16,000 ಲೀಟ್ರದ್ದು ಕೆಪಾಸಿಟಿದು ಮಳೆ ನೀರು ಇದು ಮಾಡಿಸಿದ್ರು, ಸ್ಟೋರೇಜ್ ಇದು. ನಮ್ಮದು ಈಗ ಅರ್ಧ RCC ಮಳೆ ನೀರು ಸ್ಟೋರೇಜ್ ಆಗುತ್ತೆ, ಅರ್ಧ RCC ಇಂಗು ಗುಂಡಿಗೆ ಹೋಗುತ್ತೆ. ಇದು ಎಷ್ಟು ಅನುಕೂಲ ಆಗುತ್ತೆ ಅಂದರೆ, ನಮ್ಮದು ಕುಡಿಯೋಕ್ಕೆ 1-1.5 ವರ್ಷ ನೀರು ಬರುತ್ತೆ ನಮಗೆ, ಮಳೆ ನೀರಿಂದ ನೀರು ಇರುತ್ತೆ. ಇನ್ನು ಅರ್ಧ ನೀರೆಲ್ಲ ಇದು ಇಂಗು ಗುಂಡಿಗೆ ಹೋಗೋದಕ್ಕೆ ಬೋರಿಂದು ಫೇಲ್ಯೂರ್ ಆಗಲ್ಲ. ಬಿಸಿಲಲ್ಲೂ ಸಹ, ಇದು ಬೇಸಿಗೆಯಲ್ಲೂ ಸಹ ನಮಗೆ ನೀರಿಂದೇನು ಯೋಚನೆ ಇಲ್ಲ. ಆಮೇಲೆ ಇದು ಅಡುಗೆಗೆ ಎಲ್ಲ ನಮಗೆ ಭಾಳ ಬೇಗ ಬೇಳೆ ಬೇಯೋದು, ತರಕಾರಿ ಎಲ್ಲ ಬೇಯೋದು ಎಲ್ಲ ಆಗುತ್ತೆ. ಈಗ ಬಿಸ್ಲೇರಿ ಬಾಟ್ಲದು ಇದ್ರದ್ದು ನೋಡಿ, ಮಳೆ ನೀರಿಂದು ಇದನ್ನು ನೋಡಿ, ಭಾಳ ಇದಿರುತ್ತೆ, ವ್ಯತ್ಯಾಸ ಇದೆ. ಈಗ ಬಿಸ್ಲೇರಿ ಬಾಟ್ಲಿದು 100 ಹಾಗೆಲ್ಲ ಇರುತ್ತೆ, ನಮ್ಮದು ಓನ್ಲಿ 60ಇಂದ 70 ಇರುತ್ತೆ ನೀರಿಂದು ಇದು. ಮಳೆ ನೀರು ಅಷ್ಟು ಇದಿರುತ್ತೆ. ಆದ್ದರಿಂದ ಆದಷ್ಟು ಎಲ್ಲರೂ ಮಳೆ ನೀರನ್ನು ವೇಸ್ಟ್ ಮಾಡ್ದಲೆ ಸ್ಟೋರೇಜ್ ಮಾಡೋ ಥರ ಈ ಥರ ಮಾಡ್ಕೊಳ್ಳಿ. ಇದರಿಂದ ನಾವು ನೀರನ್ನು ಭಾಳ ಉಳಿಸ್ಬೋದು. ಈ ಥರ ಇಂಗು ಗುಂಡಿ ಈ ಥರ ಮನೆ ಕಟ್ಟೋರು ಎಲ್ಲ ಥರ ಅನುಕೂಲ ಮಾಡಿದ್ರೆ ಭಾಳ ಒಳ್ಳೆಯದು.